ನಮಸ್ಕಾರ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ ನಮ್ಮ ಸಾರಿಗೆ ನೌಕರರ ಬಗ್ಗೆ, ನಿರ್ವಾಹಕರು ಮತ್ತು ಚಾಲಕರು ಮತ್ತು ಎಲ್ಲ ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಬಗ್ಗೆ. ಇವತ್ತು ನೋಡಿ, ಈ ಸರ್ಕಾರ ತುಂಬ ಆಟ ಆಡ್ತಾ ಇದೆ. ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಬಗೆಹರಿಸಲ್ಲ. ಆಮೇಲೆ ಅಪ್ಪಿತಪ್ಪಿ ಏನಿವತ್ತು ನಿಮ್ಮ ಸಂಘಟನೆಗಳು ಇದಾವಲ್ಲ, ಸಾರಿಗೆ ನೌಕರರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಚಾಲಕರ ಪರ, ನಿರ್ವಾಹಕರ ಪರ ಮತ್ತು ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಪರ ಇಲ್ಲ. ಗೊತ್ತಾಯ್ತಾ? ಅಪ್ಪಿತಪ್ಪಿ ನೀವೇನಾದ್ರೂ ಈ ಸಂಘಟನೆ ನಾಯಕರ ಮಾತು ಕೇಳ್ಕೊಂಡು ಹೋರಾಟ ಗೀರಾಟ ಬಂದ್ ಮಾಡೋಕ್ಕೆ ಹೋದರೆ ನಿಮ್ಮ ಕೆಲಸ ಹೋಗುತ್ತೆ ಹೊರತು ಸಮಸ್ಯೆ ಅಂತೂ ಬಗೆಹರಿಯಲ್ಲ ಇದು. ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಇವರಿಗೆಲ್ಲ ತಕ್ಕ ಪಾಠ ಕಲಿಸಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿತವೆ. ಅಲ್ಲಿವರೆಗೂ ಇನ್ನೂ 2 ವರ್ಷ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಂಘಟನೆಗಳಂತೂ ಒಂದು 28 ನಾಯಕರುಗಳು ಇದ್ದಾರೆ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಇನ್ನು ಚಾಲಕರಲ್ಲಿ ಒಗ್ಗಟ್ಟಿಲ್ಲ. ಕೆಲವರು ಜನ ನಮಗೆ ಸಮಾನ ವೇತನ ಬೇಕು ಅಂತಾರೆ. ಇನ್ನು ಕೆಲವರು ಅಯೋಗ್ಯರು, ಅಯ್ಯೋ ನಮಗೆ 12% ಕೊಟ್ಟರು ಸಾಕಪ್ಪ ಅಂತವೆ. ಈ ರೀತಿ ಇದ್ದಾಗ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬಗೆಹರಿಯಲ್ಲ. ಇವತ್ತು ನೀವೇನಾದರೂ ಈ ಕೆಲಸಕ್ಕೆ ಬರೆದಿರ್ತಕ್ಕಂಥ ನಿಮ್ಮ ನಾಯಕರುಗಳಿದ್ದಾರೆ, ಪಾಪ ಒಬ್ಬರು ಹೋದ್ರು, ಅವ್ರಿನ್ನು ಬರಲ್ಲ, ಅವರು ವಾಪಸ್ಸು. ಗೊತ್ತಾಯ್ತಾ? ಅವ್ರ ಜಾಗಕ್ಕೆ ಇನ್ಯಾ ಪುಣ್ಯಾತ್ಮ ಬರ್ತಾನೋ, ಇನ್ನು ಆವಯ್ಯ ಬಂದು ಇನ್ನು ಏನೇನು ಮಾಡ್ತಾನೋ ಗೊತ್ತಿಲ್ಲ. ಆದರೆ ನೋಡಿ, ಸರ್ಕಾರಿ ನೌಕರರಿಗೆ ಒಂದೇ ಸಂಘಟನೆ, ಒಬ್ಬರೇ ಅಧ್ಯಕ್ಷರು. ಆದರೆ ನಿಮ್ಗಳಿಗೆ ಹಂಗಲ್ಲ. ಊರೂರು ತುಂಬ ಅಧ್ಯಕ್ಷರುಗಳು ಇದ್ದಾರೆ. ಊರೂರು ತುಂಬ, ಜಿಲ್ಲೆ ತುಂಬ ಅಧ್ಯಕ್ಷರುಗಳು ಇದ್ದಾರೆ. ಅದರಿಂದ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅದರಿಂದ ದಯವಿಟ್ಟು ಕೆಲಸ ಕಳ್ಕೊಂತೀರಿ. ಈಗ ಹೋರಾಟ ಮಾಡೋಕ್ಕೆ ಹೋದರೆ, ಯಾಕಂದರೆ ಯಾವುದು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾಯಿಲ್ಲ ಇವ್ರ ಕೈಲಿ. ಇನ್ನು ನಿಮ್ಮ ಸಮಸ್ಯೆ ಬಗೆಹರಿಸ್ತಾರ? ಬಾಂಗ್ಲಾದೇಶದವ್ರು ರೀ, ನಮ್ಮ ದೇಶದವರಲ್ಲ ಅವರು, ನಮ್ಮ ರಾಜ್ಯದವರಲ್ಲ. ಅವ್ರನ್ನೇ ಇವರು ಹೊರಗಡೆ ಹಾಕೋಕ್ಕಾಗ್ತಾ ಇಲ್ಲ. ಅವ್ರನ್ನೇ ಇಲ್ಲಿಂದ ಹೋಗ್ರಿ ಅನ್ನೋಕ್ಕೆ ಇವ್ರು ಬಾಯಲ್ಲಿ ಮಾತು ಬರ್ತಾ ಇಲ್ಲ. ಇನ್ನು ನಿಮ್ಮ ಸಮಸ್ಯೆ ಬಗೆಹರಿಸ್ತಾರಾ? ಹೊರ ರಾಜ್ಯದವರು ಬಂದು ತುಂಬ್ಕೊಂಡವ್ರೆ, ಹೊರ ದೇಶದವರು ಬಂದು ತುಂಬ್ಕೊಂತ ಇದ್ದಾರೆ. ಇನ್ನು ನಿಮ್ಮ ಸಮಸ್ಯೆ ಎಲ್ಲಿ ಬಗೆಹರಿಯೋದು? ಸಾಧ್ಯನೇ ಇಲ್ಲ. ಬಾಂಗ್ಲಾದೇಶದವರೇ ನಮ್ಮ ರಾಜ್ಯ ಬಿಟ್ಟು ತೊಲಗಿ ಅನ್ನೋ ಕೇಳೋಕ್ಕೆ ತಾಕತ್ತಿಲ್ಲ ಅವ್ರಿಗೆ. ತೊಲಗಿ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿಂದ ಓಡ್ಸೋಕ್ಕೂ ಆಗ್ತಾ ಇಲ್ಲ. ಇನ್ನು ನಿಮ್ಮ ಸಮಸ್ಯೆ ಬಗೆಹರಿತಾವ? ನಿಮ್ಮ ನಾಯಕರ ಮಾತು ಕೇಳ್ಕೊಂಡು ನೀವು ಹೋರಾಟ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ನಿಮ್ಮ ಕೆಲಸ ಕಳ್ಕೊಂತೀರಿ ಹೊರತು ನಿಮ್ಮ ಸಮಸ್ಯೆ ಬಗೆಹರಲ್ಲ. ಇವತ್ತು ಸಮಸ್ಯೆ ಬಗೆಹರಿಸ್ಬೋದು ಸಮಸ್ಯೆ. ಒಂದು ಒಳ್ಳೆಯ ಲಾಯರ್ ಹಿಡ್ಕೋಬೇಕು. ಆ ಲಾಯರು ದುಡ್ಡಿನಾಶೆಗೆ ಜಂಪ್ ಆಗಿಬಿಡ್ಬಾರ್ದು. ಏನೇ ಆಗಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಗಟ್ಟಿಯಾಗಿ ನಿಂತ್ಕೋಬೇಕು. ಅದಕ್ಕೆ ಒಳ್ಳೆಯ ವ್ಯವಸ್ಥೆನೂ ಇದೆ, ಒಳ್ಳೆಯ ಒಂದು ಅದ್ಭುತವಾದ ಒಂದು ಐಡಿಯಾನೂ ಇದೆ. ಅದು ಹೆಂಗೆ ಮಾಡಬೇಕು ಅನ್ನೋದು ಭಾಳ ಯೋಚನೆ ಮಾಡಿದ್ದೀನಿ ಕೂತ್ಕೊಂಡು. ಇನ್ನೊಬ್ಬರು ಸ್ನೇಹಿತರು ಕೂಡ ತಿಳಿಸಿದ್ದಾರೆ, ಈ ಥರ ಮಾಡ್ಬೋದಲ್ಲ ಸರ್, ಭಾಳ ಅದ್ಭುತವಾದ ಅದು ಚಿಂತೆ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಸಾರಿಗೆ ನೌಕರರೇ. ಅವರು ಕೂಡ ಒಬ್ಬ ನಿರ್ವಾಹಕರು ಬಸ್ಸಲ್ಲಿ ಸಿಕ್ಕಿಂಗೆ ಕೂತ್ಕೊಂಡು, ನಾನು ದಿನ ಬಸ್ಸಲ್ಲಿ ಓಡಾಡೋದು ಮಾತಾಡಿದ್ರು. ಈ ಥರ ಮಾಡೋದು ಹೆಂಗಾಗುತ್ತೆ, ಯಾಕಾಗಲ್ಲ ಇದು? ಅವರ ಯೋಚನೆ ಭಾಳ ತುಂಬ ಅದ್ಭುತವಾಗಿದೆ. ಅಂಥ ಯೋಚನೆಗಳು ಮಣ್ಣಂಗಟ್ಟಿ ನಿಮ್ಮ ಅಧ್ಯಕ್ಷರುಗಳಿಗಿಲ್ಲ, ನಿಮ್ಮ ನಾಯಕರುಗಳಿಗಿಲ್ಲ. ಅವ್ರ ಮಾತು ಕಟ್ಕೊಂಡು ಅವ್ರ ಮಾತು ಕೇಳ್ಕೊಂಡು ನೀವೇನಾರ ಬೀದಿಗಿಳಿದ್ರೆ ನಿಮ್ಮ ಕೆಲಸ ಹೋಗುತ್ತೆ. ಯಾಕಂದರೆ ಪ್ರೈವೇಟಿಗೆ ಹೋಗೋಕ್ಕೆ 100% ರೆಡಿ. ಯಾಕಂದರೆ ಇವತ್ತು ಅದ್ಭುತವಾದ ಒಂದು ಸಾರಿಗೆ ಇಲಾಖೆ ನಮ್ಮ ಕರ್ನಾಟಕದಲ್ಲಿ, ಅದ್ಭುತವಾದ ಇಡೀ ಭಾರತ ದೇಶದಲ್ಲಿ ನಂಬರ್ 1 ನಮ್ಮ ಸಾರಿಗೆ ಇಲಾಖೆ. ಎಷ್ಟೇ ಕೋಟಿ ಆದಾಯ ಬಂದರೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಡಿಪೋಗಳಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಲಾಸಲ್ಲಿ ನಡೀತಾ ಇದೆ. ಲಾಭ ಅಂತ ತೋರಿಸ್ಬಿಟ್ರೆ ಆಮೇಲೆ ಅದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಯಾವಾಗ್ಲೂ ಲಾಸ್ ಅಂತಲೇ ತೋರಿಸ್ಬೇಕು. ಅದರಿಂದ ಅಯೋಗ್ಯರು ಇದನ್ನು ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಇವತ್ತು ಚಾಲಕರು, ನಿರ್ವಾಹಕರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಡಿಪೋಗಳಲ್ಲಿ ಅಧಿಕಾರಿಗಳು ಇವರೆಲ್ಲ ಇರ್ತಾರಲ್ಲ, ನಿಜವಾಗ್ಲೂ ಇವರು ಹೊಟ್ಟೆಗೆ ಏನು ತಿಂತಾರೋ, ಏನು ಸಗಣಿ ತಿಂತಾರೋ, ಬೇರೆ ಏನಾರು ತಿಂತಾರೋ ಗೊತ್ತಿಲ್ಲ. ಬರೀ ಭ್ರಷ್ಟಾಚಾರ ಅಧಿಕಾರಿಗಳು ತುಂಬ ತುಳುಕ್ತಾ ಇದ್ದಾರೆ. ಎಷ್ಟೊಂದು ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೀತಾ ಇದೆ. ಡಿಪೋ ಮ್ಯಾನೇಜರ್ಗಳಿಂದ, ಅವ್ರಿಗಿನ್ನ ಮೇಲಿರ್ತಕ್ಕಂಥ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೀತಾ ಇದೆ ಹೊರತು ಚಾಲಕರಿಂದ, ನಿರ್ವಾಹಕರಿಂದ ಅಲ್ಲ, ಡಿಪೋದಲ್ಲಿರ್ತಕ್ಕಂಥ ನೌಕರರಿಂದ ಅಲ್ಲ. ಇದು ಭ್ರಷ್ಟಾಚಾರ ನಡೀತಾ ಇರೋದು ಅಧಿಕಾರಿಗಳು ನೇಮಿಸಿರ್ತಾರಲ್ಲ, ಅವರಿಂದ ಭ್ರಷ್ಟಾಚಾರ ನಡೀತಾ ಇದೆ. ಇದೆಲ್ಲ ಗೊತ್ತಿದ್ರೂ ಕೂಡ ಸುಮ್ಕ ಇದೆ ಸರ್ಕಾರಗಳು. ಯಾವುದೇ ಸರ್ಕಾರ ಬಂದ್ರೂ
ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಥರ ಆದಾಗ ಏನಾಗುತ್ತೆ, ಸರ್ಕಾರದಲ್ಲಿ ಭಾಳ ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟು ಮೋಸ ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಅದನ್ನು ನಾಳೆ ಕೊನೆಗೆ ಏನು ಮಾಡ್ತಾರೆ, ನಿಮಗೆ ನಾಮ ಹಾಕ್ಬಿಡ್ತಾರೆ. 3 ನಾಮ ಹಾಕಿ ಆ ಸಾರಿಗೆ ಎಂಬ ಸಂಸ್ಥೆನ ತಗೊಂಡೋಗಿ ಪ್ರೈವೇಟ್ನವ್ರಿಗೆ ಕೊಟ್ಬಿಡ್ತಾರೆ. ಇಂಥ ಪರಿಸ್ಥಿತಿ ಬರುತ್ತೆ, ಭಾಳ ದೂರ ಇಲ್ಲ ಇದು. ಇಂಥ ಪರಿಸ್ಥಿತಿ ಬರುತ್ತೆ ಕಣ್ರಪ್ಪ. ಭಾಳ ಹುಷಾರೇ ಕೆಲಸ ಮಾಡಿ, ಬಾಯಿಗೆ ಮಣ್ಣು ಹಾಕಬೇಡಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತಾಯಿದ್ದಾರೆ ಡ್ರೈವರ್ಗಳು, ಕಂಡಕ್ಟರ್ಗಳು, ಅವ್ರ ಬಾಯಿಗೂ ಮಣ್ಣು ಹಾಕಬೇಡಿ. ನಿಮ್ಮಿಂದ, ಅಧಿಕಾರಿಗಳಿಂದ ಈ ಸಂಸ್ಥೆ ಮುಚ್ಚಾಕಕ್ಕೆ ಹತ್ರ ಬರ್ತಾ ಇದೆ. ಯಾಕಂದರೆ ನೀವು ಮಾಡೋ ಮಣ್ಣು ತಿನ್ನೋ ಕೆಲಸಕ್ಕೆ ಇವತ್ತು ಇಡೀ ಸಾರಿಗೆ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದರಿಂದ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾವಾಗ ಇದನ್ನು ಪ್ರೈವೇಟಿಗೆ ಕೊಡ್ತಾರೋ ಗೊತ್ತಿಲ್ಲ, ಗೊತ್ತಾಯ್ತಾ? ಯಾಕಂದರೆ ನೌಕರರು ಒಗ್ಗಟ್ಟಿಲ್ಲ, ಚಾಲಕರು ಒಗ್ಗಟ್ಟಿಲ್ಲ, ಇನ್ನು ಮತ್ತು ಸಂಘಟನೆಗಳು ಒಗ್ಗಟ್ಟಿಲ್ಲ. ಇನ್ನು ಅಧಿಕಾರಿಗಳಂತೂ ಯಾವ ಡ್ರೈವರ್ ಎಷ್ಟು ದುಡ್ಡು ಕೊಡ್ತಾನೆ, ಯಾವ ಕಂಡಕ್ಟರ್ ಎಷ್ಟು ದುಡ್ಡು ಕೊಡ್ತಾನೆ, ಎಷ್ಟು ರಜೆ ಹಾಕಬೇಕು ಅದಕ್ಕೆಷ್ಟು ದುಡ್ಡು, ಎಷ್ಟು ರಜೆ ಬೇಕು ಅದಕ್ಕೆಷ್ಟು ದುಡ್ಡು, ಟ್ರಾನ್ಸ್ಫರ್ಗೆ ಎಷ್ಟು ದುಡ್ಡು, ಈ ರೀತಿ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರಿಗಳು ಕೂತ್ಕೊಂಡ್ರೆ ಇನ್ನು ಅದು ಚೆನ್ನಾಗಿ ನಡೀತೈತಾ? ಚೆನ್ನಾಗಿ ನಡೆಸೋಕ್ಕಾಗುತ್ತಾ? ಅದರಿಂದ ಎಲ್ಲ ಹೋಗಿ ನಾಳೆ ದಿವಸ ನಿಮ್ಮದು ಸಾರಿಗೆ ಸಂಸ್ಥೆ ಇದೆಯಲ್ಲ ಕರ್ನಾಟಕದ್ದು, ಇದು ಹೇಳೋಕ್ಕಾಗಲ್ಲ ಯಾವಾಗ ಪ್ರೈವೇಟ್ಗೆ ಹೋಗುತ್ತೋ. ಯಾಕಂದರೆ ಅಷ್ಟು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಈ ಅಧಿಕಾರಿಗಳು. ಅದರಿಂದ ಅದು ನಿಂತರೆ ಅದು ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಿಮ್ಮ ಬಾಯಿಗೆ ನೀವೇ ಮಣ್ಣು ಹಾಕಬೇಕಾಗತ್ತೆ, ನೀವೇ ಸಗಣಿ ಹಾಕಬೇಕಾಗತ್ತೆ. ಭಾಳ ಹುಷಾರು. ಎಲ್ಲ ನೌಕರರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ದಯವಿಟ್ಟು ಯಾವ ನಾಯಕರ ಮಾತು ಕೇಳ್ಕೊಂಡು, ಅದ್ಯಾವುದೋ ಜನವರಿ 29 ಆಯಿತು, ಈಗ ಫೆಬ್ರವರಿ 19 ಅಂತೆ. ಏನು 19 ನಾನು ಮುಹೂರ್ತ ಇಟ್ಕೊಂಡಾರೆ ಇವರು, ಅವತ್ತೇ ಮಾಡಬೇಕು, ಆವಾಗಲೇ ಮಾಡಬೇಕು ಅಂತೇಳಿ ಡೇಟ್ ಮುಂದಕ್ಕೆ ಹೋಗ್ತಾರಂದರೆ ಅಲ್ಲೇನೋ ವ್ಯವಹಾರ ನಡೀತಾ ಇದೆಯಂತ. ಡೇಟ್ ಮುಂದಕ್ಕೆ ಹೋಗುತ್ತಲ್ವಾ, ಅದು ಏನಾರ ವ್ಯವಹಾರ ನಡೀತಾ ಇದೆ. ಆ ವ್ಯವಹಾರ ನಿಂತರೆ ಡೇಟ್ ಕ್ಲೋಸ್, ಹೋರಾಟ ಕ್ಲೋಸ್, ಅಧ್ಯಕ್ಷರು ಚೆನ್ನಾಗಿರ್ತಾರೆ, ನೀವು ಅಂತೇಳಿ ಬಾಯ್ ಬಡ್ಕೊಂಡು ಬೀದಿಲಿರ್ತಾರೆ ಅಷ್ಟೇ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.